ಅವತ್ತಿನಿಂದ ಇವತ್ತಿನವರೆಗೂ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಿರುವಂಥದ್ದು ಏನು ಅಂತಂದ್ರೆ ಇದರಲ್ಲಿ ಪೊಲೀಸರ ತಪ್ಪೇನಿದೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಸತ್ಯವತಿ ಅವರು, ಏನು ಮುಖ್ಯಮಂತ್ರಿಗಳ ಆದೇಶದನ್ವಯ, ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಇನ್ನು ಕಬ್ಬನ್ ಪಾರ್ಕ್ ಸ್ಟೇಷನ್ ಎಲ್ಲಾ ಸಿಬ್ಬಂದಿಯೂ ಸಸ್ಪೆನ್ಷನ್ ಅಂತ. ಮಾಹಿತಿ ಕೊಡ್ಲಿಲ್ಲ ಅನ್ನೋದಕ್ಕೆ ಹೆಚ್ಚು ಶಿಕ್ಷೆನೋ, ಅನುಮತಿ ಇಲ್ಲದೇ ಇದ್ರೂ ಕಾರ್ಯಕ್ರಮ ಮಾಡಿದ್ದಕ್ಕೆ ಹೆಚ್ಚು ಶಿಕ್ಷೆ ಆಗಬೇಕು? ಪಾಪ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಲಿ ಪೇದೆಗಳಾಗಲಿ ಏನು ಮಾಡಕ್ಕೆ ಸಾಧ್ಯ? ಅವ್ರ ಮೇಲೆ ಯಾಕೆ ಕ್ರಮ? ಆ ಪೊಲೀಸರ ತಪ್ಪೇನಿದೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಜೂನ್ 4ನೇ ತಾರೀಕು ನಡೆದಂತಹ ಕಾಲ್ ತುಳಿತದ ಘಟನೆ ಇವತ್ತಿನವರೆಗೂ ಚರ್ಚೆ ಆಗ್ತಾನೆ ಇದೆ. ಏನು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಯಾರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರ ಅಲ್ಲ, ಇನ್ನೂ ಕೂಡ ತಪ್ಪು ಯಾರದ್ದು ಅನ್ನುವಂಥ ಚರ್ಚೆನೇ ಆಗ್ತಾ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಿರುವಂಥದ್ದು ಏನು ಅಂತಂದ್ರೆ ಇದರಲ್ಲಿ ಪೊಲೀಸರ ತಪ್ಪೇನಿದೆ ಅನ್ನುವಂಥದ್ದು. ವಾಸ್ತವವಾಗಿ ಮೊದಲು ಕಂಪ್ಲೇಂಟ್ ಕೊಟ್ರಲ್ಲ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಗಿರೀಶ್, ಅವರನ್ನೇ ಸಸ್ಪೆಂಡ್ ಮಾಡಿಬಿಟ್ರು. ಅವ್ರ ತಪ್ಪೇನು ಅಂತ ಜನಗಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸೊ ಹೀಗಾಯ್ತು, ಇಂತಿಂಥವ್ರು ಒತ್ತಡ ಹಾಕಿದ್ರು ನಮ್ಮ ಮೇಲೆ, ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ. RCB ಅವರು ವಿಜಯೋತ್ಸವಕ್ಕೆ ನಮಗೆ ಮನವಿ ಪತ್ರ ಕೊಟ್ಟರು, ಅದು ಜೂನ್ 3ನೇ ತಾರೀಕೆ, ಮ್ಯಾಚ್ಗಿಂತ ಮುಂಚೆನೆ. ಒಂದು ವೇಳೆ RCB ಗೆದ್ರೆ ನಾವು ವಿಜಯೋತ್ಸವ ಮಾಡ್ತೀವಿ ಅಂತ, ಆದರೆ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೂ ಅವರು RCB ಅವರು ಸಮಾರಂಭವನ್ನು ಆಯೋಜನೆ ಮಾಡಿದ್ರು ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರು. ಆ ಗಿರೀಶ್ ಮಾಡಿದ ತಪ್ಪೇನು ಅಂತ ಇವತ್ತಿನವರೆಗೂ ರಾಜ್ಯದ ಜನಕ್ಕೆ ಗೊತ್ತಿಲ್ಲ, ಆಯಿತಾ? ಅದಾದಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ಈಗಾಗಲೇ ಚರ್ಚೆ ಆಗ್ತಿರೋ ಹಾಗೆ, ವಿಧಾನಸೌಧದ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಅವರು ಸ್ಪಷ್ಟವಾಗಿ ವಿಧಾನಸಭೆ ಆಡಳಿತ ಸುಧಾರಣೆ ಇಲಾಖೆಯ ಕಾರ್ಯದರ್ಶಿ ಸತ್ಯವತಿಯವರಿಗೆ ಒಂದು ಪತ್ರ ಬರೆದಿದ್ರು. ಯಾರು? DCP ಕರಿಬಸವನಗೌಡ. ಏನು? ವಿಧಾನಸೌಧದ ಮೇಲೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಮಾರಂಭ ಆಯೋಜಿಸೋದು ಕಷ್ಟ ಆಗುತ್ತೆ, ನಮಗೊಂದಷ್ಟು ಸಮಯಾವಕಾಶ ಬೇಕು, ದಿಢೀರಂತ ಇವತ್ತೇ ನಾವು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಭದ್ರತಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಕಳೆದ ರಾತ್ರಿ ಇಡೀ ನಡೆದಂಥ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋದರಿಂದ ಸೊ ಭದ್ರತೆ ಅನ್ನುವಂಥದ್ದನ್ನು ನಾವು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಸತ್ಯವತಿಯವರಿಗೆ ಅವರು ಪತ್ರ ಬರೆದಿದ್ರು. ಅದಾದ ಮೇಲೆ ವಿಜಯೋತ್ಸವದ ದಿನ ಸುಮಾರು 11-12 ಗಂಟೆ ಇರ್ಬೋದೇನೋ, ಸತ್ಯವತಿಯವರು ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಏನು? ನಾವು ವಿಧಾನಸೌಧದ ಮುಂದೆ ಸಮಾರಂಭ ಮಾಡ್ತಿದ್ರು ಕೂಡ ಇಲ್ಲಿಗೆ ಯಾರೂ ಬರಬೇಡಿ, ಎಲ್ಲ KSCAಗೆ ಹೋಗಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಹೇಗೆ KSCA ಕಡೆಗೆ ಜನ ನುಗ್ಗಿದ್ರು ಅನ್ನೋದಕ್ಕೆ ಇವರು ಒಬ್ಬರು ಮೂಲ ಪುರುಷರಾದರು ಅಲ್ಲಿಗೆ. ಸೊ ಇವ್ರ ಮೇಲೆ ಯಾವುದು ಕ್ರಮ ಇಲ್ದಲೆ ಪೊಲೀಸ್ನವ್ರ ಮೇಲೆ ಯಾಕೆ ಕ್ರಮ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಸತ್ಯವತಿಯವರು, ಏನು? ಮುಖ್ಯಮಂತ್ರಿಗಳ ಆದೇಶದನ್ವಯ ಇಲ್ಲಿ ನಾವು ಸಭೆಯನ್ನು ಆಯೋಜಿಸಿದ್ವಿ, ಇಲ್ಲಿಂದ ಮೆರವಣಿಗೆಯಲ್ಲಿ KSCAಗೆ ಆಟಗಾರರು ಹೋಗ್ತಾರೆ, ಅಲ್ಲೂ ಕೂಡ ಸಮಾರಂಭ ಆಗುತ್ತೆ, ಮುಖ್ಯಮಂತ್ರಿಗಳ ಆದೇಶದನ್ವಯ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. RCBಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಇಲ್ಲ ಕ್ರೌಡ್, ಈಗ ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರ್ದು, ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚು ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನ, ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತು ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಆದಾಗ್ಯೂ ಕೂಡ ಪೊಲೀಸರ ಮೇಲೆ ಕ್ರಮ ಯಾಕೆ? ಒಂದು ಭದ್ರತಾ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ DPAR ಸೆಕ್ರೆಟರಿ ಸತ್ಯವತಿ ಅವರು ಹೇಳಿದ್ದಾರೆ. ಆದರೂ ಸಹ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ, ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸರ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇನಿದೆ? ಇನ್ನು ಕಬ್ಬನ್ ಪಾರ್ಕ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿಯೂ ಸಸ್ಪೆನ್ಷನ್ ಅಂತೆ. ಅವ್ರೇನು ಮಾಡ್ತಾರ್ರಿ ಪಾಪ? ನೀವು ಮುಖ್ಯಮಂತ್ರಿಗಳೇ ಸ್ವತಃ ಟ್ವೀಟ್ ಮಾಡಿದ್ರು, ನಾನು ಇವತ್ತು 4 ಗಂಟೆಗೆ RCB ಆಟಗಾರರನ್ನ ವಿಧಾನಸೌಧದ ಮುಂದೆ ಸನ್ಮಾನ ಮಾಡ್ತೇನೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು. ಪಾಪ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಲಿ ಪೇದೆಗಳಾಗಲಿ ಏನು ಮಾಡೋಕ್ಕೆ ಸಾಧ್ಯ?
ಅವ್ರ ಮೇಲೆ ಯಾಕೆ ಕ್ರಮ? ಆ ಪೊಲೀಸರ ತಪ್ಪೇನಿದೆ? ನಮ್ಮ DCM DK ಶಿವಕುಮಾರ್ ಅವರು ಸ್ವತಃ ಅವರೇ ಹೋದರು ಆಟಗಾರರನ್ನು ಬರಮಾಡಿಕೊಳ್ಳೋಕೆ HAL ಏರ್ಪೋರ್ಟ್ಗೆ. ಅಲ್ಲಿಂದ ಅವರೇ RCB ಫ್ಲ್ಯಾಗ್ ಇಟ್ಕೊಂಡು ರಸ್ತೆಯುದ್ದಕ್ಕೂ ಮೆರವಣಿಗೆ ರೂಪದಲ್ಲಿ ಬಂದರು. ಅದನ್ನು ನೋಡಿದಂತಹ ಅಭಿಮಾನಿಗಳಲ್ಲಿ ಸಹಜವಾಗಿ ಉತ್ಸಾಹ ಜಾಸ್ತಿ ಆಗೋಲ್ವಾ, ಉನ್ಮಾದ ಜಾಸ್ತಿ ಆಗೋಲ್ವಾ? ಸಹಜವಾಗಿ ವಿಧಾನಸೌಧ ಹತ್ರ ಜನ ನುಗ್ಗಿ ಬಂದರು, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದರು. ಸೊ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರ ನಡವಳಿಕೆಯನ್ನು ಪ್ರಶ್ನಿಸಬೇಕಲ್ಲ. ಹೀಗಿರುವಾಗ ಪೊಲೀಸರು ಏನು ಮಾಡ್ತಾರೆ? ಕಬ್ಬನ್ ಪಾರ್ಕ್ ACP ಅವ್ರ ಮೇಲೂ ಕ್ರಮ, ಸಸ್ಪೆನ್ಷನ್. ಅದೆಲ್ಲ ಬಿಡಿ, ಬೆಂಗಳೂರು ಪೊಲೀಸ್ ಆಯುಕ್ತರು ದಯಾನಂದ್ ಅವರು ಹಿಂದಿನ ದಿನ ರಾತ್ರಿ RCB ಗೆದ್ದಾಗ ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಬಂದೋಬಸ್ತ್ ಮಾಡಿಕೊಂಡು ಇಡೀ ರಾತ್ರಿ ಓಡಾಡಿದ್ದಾರೆ ಪಾಪ, ಬೆಳಗಿನ ಜಾವದವರೆಗೂ. ಅದಾದ ಮೇಲೆ ಬೆಳಗ್ಗೆ ಮೀಟಿಂಗ್ನಲ್ಲಿ ಸಹ ಹೇಳಿದ್ದಾರೆ, ಏನು ಜನ ಬಹಳ ಉನ್ಮಾದದಲ್ಲಿದ್ದಾರೆ, ನಿನ್ನೆ ಇನ್ನೂ ಮ್ಯಾಚ್ ಆಗಿದೆ, ಬಹಳ ಉತ್ಸಾಹದಲ್ಲಿದ್ದಾರೆ, ಮತ್ತು ಇವತ್ತು ನಾವು ಈ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಂದೋಬಸ್ತ್ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು. ಆದರೂ ಅವರು ಸಸ್ಪೆಂಡ್ ಆಗಿದ್ದಾರೆ. ದಯಾನಂದ್ ಅವರ ತಪ್ಪೇನಿದೆ? ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ 3:45ಗೆ ಕಾಲು ತುಳಿತ ಆದರೂ ಕೂಡ ದಯಾನಂದ್ ಅವರು ನನಗೆ 5:45ಕ್ಕೆ ಹೇಳಿದ್ರು, ಆ ಡಿಲೇ ಆಯಿತು, ಆ ಕಾರಣಕ್ಕೆ ಅವರಿಗೆ ಸಸ್ಪೆನ್ಷನ್ ಅಂತ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಮಾಹಿತಿ ಕೊಡಲಿಲ್ಲ ಅನ್ನೋದಕ್ಕೆ ಹೆಚ್ಚು ಶಿಕ್ಷೆನೋ, ಅನುಮತಿ ಇಲ್ಲದೇ ಇದ್ರೂ ಕಾರ್ಯಕ್ರಮ ಮಾಡಿದ್ದಕ್ಕೆ ಹೆಚ್ಚು ಶಿಕ್ಷೆ ಆಗಬೇಕು? ಸೊ ಅನುಮತಿ ಇಲ್ಲದೇ ಇದ್ರೂ ಕೂಡ ಕಾರ್ಯಕ್ರಮ ಮಾಡಿದ್ದು ರಾಜ್ಯ ಸರ್ಕಾರದ ದೊಡ್ಡ ತಪ್ಪು, ಅತಿ ದೊಡ್ಡ ತಪ್ಪು, ಮೊದಲ ತಪ್ಪು. ಸೊ ಕ್ರಮ ಆಗಬೇಕಾಗಿರೋದು ರಾಜ್ಯ ಸರ್ಕಾರದ ಮೇಲೆ ಹೊರತು ಪೊಲೀಸರ ಮೇಲಲ್ಲ. ಮುಖ್ಯಮಂತ್ರಿಗಳು ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ನಾವು ಆ ಕಾರ್ಯಕ್ರಮ ಆಯೋಜಿಸಿದ್ದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ, ಆದರೆ ಕಾಲು ತುಳಿತ ಆಗಿದ್ದು KSCAನಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಯಾವುದು ಅವಘಡಗಳು ಆಗಲಿಲ್ಲ. ಹಾಗಾಗಿ ಸತ್ಯವತಿಯವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ. ಸ್ಟೇಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ, ನಮಗೇನು ಹೇಳಿಲ್ಲ ಅದನ್ನ. ನಾವು ಇಲ್ಲಿ ಅರಮನೆ ವಿಧಾನಸೌಧದ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ. ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ. ಆ ಕಾರ್ಯಕ್ರಮದಲ್ಲಿ ಯಾವುದೇ ಅವಘಡಗಳು ಆಗಲಿಲ್ಲ. ಆದರೆ ಎರಡು ಕಡೆ ಸಮಾರಂಭ ಆದಾಗ ಪೊಲೀಸ್ನವರಿಗೆ ಭದ್ರತೆ ಅನ್ನುವಂಥದ್ದು ಒಂದು ಭಾಳ ರಿಸ್ಕಿ ಅಂತ ಅನಿಸ್ಲಿಲ್ವಾ ಆಗ ಮುಖ್ಯಮಂತ್ರಿಗಳಿಗೆ? ಇಲ್ಲೂ ಕೂಡ ಲಕ್ಷಾಂತರ ಜನ ಸೇರಿಬಿಟ್ರಲ್ಲ ವಿಧಾನಸೌಧದ ಮುಂದೆ, ಅಲ್ಲಿ KSCAನಲ್ಲೂ ಲಕ್ಷಾಂತರ ಜನ ಸೇರಿಬಿಟ್ರು. ಮೆರವಣಿಗೆ ಇದೆ ಅಂತ ಬೇರೆ ಅನೌನ್ಸ್ ಮಾಡಿಬಿಟ್ರು, ಆಮೇಲೆ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು. ಗೊಂದಲನೋ ಗೊಂದಲ. ಆ ಗೊಂದಲಗಳಿಗೆಲ್ಲ ಪೊಲೀಸ್ನವ್ರು ಹೇಗೆ ಕಾರಣ ಆಗ್ತಾರೆ? ಸ್ವತಃ ಮುಖ್ಯಮಂತ್ರಿಗಳು ಒಂದು ಕಡೆ ನಾನು ಫೆಲಿಸಿಟೇಟ್ ಮಾಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡ್ತಾರೆ. DK ಶಿವಕುಮಾರ್ ಅವರು ತಮ್ಮ ಉತ್ಸಾಹವನ್ನು ಮೀಡಿಯಾಗಳ ಮುಂದೆ ತೋರಿಸ್ತಾರೆ. ಸಹಜವಾಗಿ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಹಿಂದಿನ ದಿನ ರಾತ್ರಿ ಎಲ್ಲ ಪೊಲೀಸ್ನವರು ಇಲ್ಲಿ ಬಂದೋಬಸ್ತ್ ಮಾಡಿದರೂ ಸಹ, ಬೆಳಗಿನ ಮೀಟಿಂಗ್ನಲ್ಲಿ ಹೇಳಿದ್ರು ಸಹ, ಆಗೋದಿಲ್ಲ ಅಂತ ಹೇಳಿದ್ರು ಸಹ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. RCB ಅವರು ಒತ್ತಡ ತಂದರು, KSCA ಅವರು ಒತ್ತಡ ತಂದರು ಅಂದರೆ ಆ ಒತ್ತಡವನ್ನು ಮೀರಿ ನಿಲ್ಲುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ವಾ ಹಾಗಾದರೆ? ಸೊ ರಾಜ್ಯ ಸರ್ಕಾರ ಅವರ ಎಲ್ಲ ಒತ್ತಡಗಳಿಗೆ ಮಣಿಯುವಷ್ಟು ವೀಕ್ ಆಗಿಬಿಟ್ಟಿದೆಯಾ ಹಾಗಾದರೆ? ಇದರಲ್ಲಿ ಪೊಲೀಸ್ನವ್ರ ತಪ್ಪೇನಿದೆ? ಇನ್ನು ಗೃಹ ಸಚಿವರು, ಸೊ ಇದೆಲ್ಲ ಬರುವಂಥದ್ದು ಗೃಹ ಸಚಿವರ ಅಡಿಯಲ್ಲಿ. ಸೊ ತಮ್ಮದೇ ಇಲಾಖೆಯ ಕಮಿಷನರಿಂದ ಹಿಡಿದು ACPಯಿಂದ ಹಿಡಿದು ಇನ್ಸ್ಪೆಕ್ಟರು, ಪೇದೆಗಳ ಎಲ್ಲರೂ ಸಸ್ಪೆಂಡ್ ಆಗಿದ್ದಾರೆ. ಇದು ಏನು ತೋರಿಸುತ್ತೆ? ಇದು ಗೃಹ ಸಚಿವಾಲಯದ ವೈಫಲ್ಯವನ್ನು ತೋರಿಸುತ್ತೆ. ಅವ್ರು ನನಗೆ ಹೇಳಲಿಲ್ಲ, ಇವ್ರು ನನಗೆ ಮಾತಾಡಬೇಕಾಗಿತ್ತು, ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ನನಗೆ ಗೊತ್ತೇ ಇರಲಿಲ್ಲ, ಇದೆಲ್ಲ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಹೇಳಿರುವಂಥದ್ದನ್ನು ನೀವು ಕೇಳೇ ಇದ್ದೀರಿ. ಅವರ ಇಲಾಖೆಯ ಅಷ್ಟು ಹಿರಿಯ ಅಧಿಕಾರಿಗಳ ಮೇಲೆ ತಪ್ಪು ಹೊರಿಸುವಾಗ ಆ ಇಲಾಖೆಯ ಜವಾಬ್ದಾರಿ ಹೊತ್ತಂತಹ ಗೃಹ ಸಚಿವರದ್ದು ತಪ್ಪಿದೆ ಅಂತ ಆಯ್ತಲ್ವ ಹಾಗಾದರೆ ಗೃಹ ಸಚಿವರ ಮೇಲೆ ಯಾಕೆ ಕ್ರಮ ಇಲ್ಲ? ಇಲ್ಲ, ಪೊಲೀಸ್ನವರು ಮಾಡಿದ ತಪ್ಪೇನು? ಈ ಕ್ಷಣದವರೆಗೂ ಅದೇ ಪ್ರಶ್ನೆ, ಆ ಪ್ರಶ್ನೆಗೆ ಈ ಕ್ಷಣದವರೆಗೂ ಸರ್ಕಾರದಿಂದ ಆಗಲಿ, ಹಿರಿಯ ಸಚಿವರಿಂದ ಆಗಲಿ, ಅಥವಾ ಸ್ವತಃ ಗೃಹ ಸಚಿವರಿಂದ ಆಗಲಿ ಸರಿಯಾದ ಉತ್ತರ ಬಂದಿಲ್ಲ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಸಿಗುವವರೆಗೆ ಈ ಕಾಲ್ತುಳಿತದ ಪ್ರಕರಣಕ್ಕೆ ಒಂದು ಸ್ಪಷ್ಟವಾದ ಲಾಜಿಕಲ್ ಎಂಡ್ ಸಿಗೋ ಸಾಧ್ಯತೆ ಖಂಡಿತ ಇಲ್ಲ.